ರೀ ಮಾವ ಹೋಗ್ತೈತೆ ಕರೀರಿ ಕೇಳ್ರಿ. ನೀವಿನ್ನ ಹಿಂಗೆ ಇರ್ಬೇಕಾಗುತ್ತೆ ನೋಡಿ. ಇಲ್ಲ ಕುರಿ ಕಾಕೊಂಡಿರೋದಕ್ಕಾಗೋದಿಲ್ಲ. ಕರೀರಿ ಮಾವ ಹೋಗ್ತೈತೆ. ಅಪ್ಪ ಅಪ್ಪ ಬಾರಪ್ಪ ಇಲ್ಲಿ. ಯಾಕಪ್ಪ ಯಾಕೆ ಅಪ್ಪ ನಿನ್ನ ಹತ್ರ ಸ್ವಲ್ಪ ವಿಷಯ ಮಾತಾಡ್ಬೇಕಾಯ್ತು ಕಣಪ್ಪ. ಏನೋ ಮಾತಾಡೋದಿತ್ತು, ಅದಕ್ಕೇನೆ ನಾನು ಮಾತಾಡ್ಬೋದಾ? ಹೇಳಪ್ಪ, ಅದೇನು ಹೇಳು. ಅಮ್ಮನೂ ಗೊಂಬೆಲಕ್ಕ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು. ಅದಕ್ಕೆ ಅವ್ರು ಇಲ್ಲದಾಗೆ ಮಾತಾಡೋಣ. ಈಗ ಅವ್ರು ಒಂದು ಹೇಳ್ತಾರೆ, ನಾನೊಂದು ಹೇಳ್ತಾರೆ, ಸುಮ್ಮನೆ ಜಗಳ ಅಂತ ಹೇಳಿ ಅದು ನಿನ್ನ ಕೈಯಾಗೈತಲ್ಲಪ್ಪ. ಅದಕ್ಕೇನೆ ಇವಾಗ ಅಪ್ಪ ನಾನು ಏನೋ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕಣಪ್ಪ. ಯಾವ್ದಪ್ಪ? ಯಾವ್ದ್ರ ಬಿಸ್ನೆಸ್ ಮಾಡ್ತೀಯ? ಏನಿಲ್ಲಪ್ಪ, ಅದೇ ಇವಾಗ ಸುಮ್ಮನೆ ನೀವು ಯಾವಾಗಿಂದಲೂ ಕುರಿ ಕಾದಿದ್ದೀರಾ, ನನಗೂ ನಿಮಗೆ ನೋಡ್ಕೊಂಡಿರೋಕ್ಕಾಗಲ್ಲ ಕಣ್ಣೆದ್ರಿಗೇನೆ. ಅದಕ್ಕೆ ಅತ್ಲಾಗೆ ನಿನಗೂ ವಯಸ್ಸು ಹೋಯ್ತು, ಕಾಲು ನೋಯ್ತವೆ, ಕೈ ನೋಯ್ತವೆ ಅಂತ ಹೇಳ್ತಾ ಇರ್ತೀಯ. ಅದಕ್ಕೆ ಅತ್ಲಾಗೆ ಕುರಿ ಎಲ್ಲ ಮಾರಿ ನನಗೆ ದುಡ್ಡು ಕೊಟ್ಬಿಟ್ರೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡದಾಗಿ ಭಾಳ ಚೆನ್ನಾಗಿ ಲಾಭ ಐತೆ. ಅದಕ್ಕೆ ನಾನೇನೇನೋ ಎಸ್ಟಿಮೇಟ್ ಹಾಕೊಂಡಿದ್ದೀನಿ ಕಣಪ್ಪ. ನಾನಿದ್ದಂಗೆ ನಾನೆಲ್ಲ ನೋಡ್ಕೊಂತೀನಿ ನಿಮ್ಮನ್ನು, ನಾನೇನೇನು ಕೈ ಬಿಡಲ್ಲ. ಅದಕ್ಕೋಸ್ಕರ ನನಗೆ ಸ್ವಲ್ಪ ನೀನು ಎಲ್ಲ ಕುರಿಗಳು ಮಾರಿ ನನಗೆ ಕೊಟ್ಬಿಟ್ರೆ ನಾನು ಮಾರ್ಕೊಂಡು ಹೆಂಗೋ ನಾನು ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ ಕಣಪ್ಪ. ನಾನು ಹಂಗೆ ಅಂದ್ಕೊಂಡಿದ್ನಪ್ಪ, ಮಾರಾಕನತ್ತ ಅಲ್ಲೇ ಕಾಲು ನೋಯ್ತವೆ, ಗೊಂಬೆಲ ಒಯ್ದಾವತ್ತ ಅವ್ರು ಕಾತ್ಕೊಂತಾರೆ ಅಂತ ಅಂದ್ಕೊಂಡೆ. ಏನು ಮಾಡೋಕ್ಕಾಗುತ್ತೆ, ಒಂದೆರಡು ಮರಿಗಳ್ನ ಓಡಾಡ್ಸ್ಕೊಂಡಿರ್ತೀನಿ. ಇವಾಗ ಇರೋವನ್ನ ಮಾರ್ಕೇಳ್ರಿ. ರೀತನ್ನು ಕರೆಸ್ಬಿಟ್ಟು, ರೀತಾ ನೀನು ಗೊಂಬೆಲ ಮೂವರು ಕುಕ್ಕಡ್ ಮಾತಾಡ್ಕೊಂಡು 3 ಭಾಗ ಮಾಡ್ಕೇಳ್ರಿ. 3 ಭಾಗ ಮಾಡ್ಬೇಕೇನಪ್ಪ? ಅಲ್ಲ ಇದೇನಪ್ಪ ನೀನು ಹಿಂಗೆ ಹೇಳ್ತೀಯ? ಅವು ನನಗೆ ಸೇರಿದವು ತಾನೇ ಎಲ್ಲನ? ಅಲ್ಲ ಮಾವ, ಗಂಡು ಮಗ ಆಗಿ ಇವ್ರ ಮನೇಲಿ ಇರಬೇಕಾದ್ರೆ ಅವ್ರಿಗೆ ಯಾಕೆ ಮಾವ ಹೆಣ್ಮಕ್ಳಿಗೆಲ್ಲ ಕೊಡಬೇಕು? ಅವ್ರಿಗೆ ಮದುವೆ ಮಾಡಿ ಕೊಟ್ಟಿದ್ದೀವಲ್ಲ. ಇಲ್ಲಡಮ್ಮ, ನಾನು ಹೇಳ್ತದ ಕೇಳು. ಇವತ್ತು ನನ್ನ ಕುರಿ ಉಳಿದಿರೋದಕ್ಕೆ ಕಾರಣನೇ ನಮ್ಮ ಗೊಂಬೆ ಅಲ್ಲ. ನನ್ನ ಗೊಂಬೆಲೆ ಇಲ್ಲ ಅಂದ್ರೆ ನಾನು ಇವತ್ತು ಕುರಿ ಕಾಪಾಡ್ಕೊಂಬಕ್ಕಾಗ್ತಿರ್ಲಿಲ್ಲ. ಇವತ್ತು ನನ್ನ ಜೊತೆಗೆ ಇತ್ಕೊಂಡು ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಕುರಿ ಕಾದಿರೋದು ನಮ್ಮ ಗೊಂಬೆ ಅಲ್ಲ ಇವತ್ತು. ಇವನು ಎಂದೆಂದೂ ಗಂಡು ಮಗ ಆಗಿ ಹುಟ್ಟಿರೋದ್ಕೀಗ ಅವನು ಓದ್ತಿದ್ದ ಬಿಡು ಬರಲಿಲ್ಲ ಅನ್ನೋ. ಗಂಡು ಮಗ ಆಗಿ ಹುಟ್ಟಿದ್ಕೊಂದು ದಿವಸ ನನ್ನ ಜೊತೆಗೆ ಬಾರಪ್ಪ ನಾನು ಬರ್ತೀನಿ ಕುರಿ ಕಾಯಕ್ಕೆ ಅಂತಿರೋ ಒಂದು ಸೊಪ್ಪು ತತ್ತೀನಿ ಒಂದು ಮರಿಗೆ ಅಂತ ಯಾವತ್ತೂ ಬಂದಿಲ್ಲ ಇವನು. ನನ್ನ ಗೊಂಬೆ ಎಲ್ಲ ಇರೋದ್ರಿಂದ ನಾನು ಎಲ್ಲನ ಕುರಿ ಕಾದು ನಾನಿವತ್ತು ಬಂಡವಾಳ ಮಾಡ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ನಾನು ಪಾಠ ಬಿದ್ದಿಲ್ಲ. ಅದಕ್ಕೆ ರೀತನೂ ನಮಗೆ ಒಂದಿಟ್ಟು ಈಟ ಓಟ ಅವಳೆ. ಅದಕ್ಕೆ ಅತ್ಲಾಗೆ ಮೂವರ್ಗು ಈಗ ರೀತುಗೆ ನಾವೇನೇನು ಮದುವೆ ಮಾಡಿಕೊಟ್ಟಿಲ್ಲ, ಯಾತೋ ವರದಕ್ಷಿಣೆ ಕೊಟ್ಟಿಲ್ಲ. ಅವಳ ಪಾಡಿಗೆ ಅವಳು ಹೋಗಿ ಆದ್ಲು. ಬಿಡಪ್ಪ ಮದುವೆ ಮಾಡಿದ್ವಿ ದೂರಿಗೆ ಎಂಬಕ್ಕೆ ಯಾತೂ ಇಲ್ಲ. ಅದಕ್ಕೇ ಅದೇನೈತೆ ಕುರಿದು ಅದು 3 ಭಾಗ ಮಾಡ್ಕೇಳ್ರಿ. 3 ಭಾಗ ಮಾಡಿರಿ. 3 ಭಾಗ ಮಾಡಿ ನೀವು ಆಮೇಲೆ ನಿಮಗೆ ಈಗ 20 ಬರಲೇಳು ಸರಿ. 100 ಕುರಿ ಇದೇವೆ ಅಂದರೆ 50 ಬತ್ತಾವ ಹಸು. ಎಷ್ಟು ಬತ್ತಾವ ಅಷ್ಟು 3 ಸಮ ಭಾಗವಾಗಿ ಹಂಚ್ಕೇಳ್ರಿ. ನಮಗೆ ತೆಗಿ 4 ಭಾಗ ಮಾಡಿರಿ. ಈಗ ನಿಮ್ಮಮ್ಮನೂ ನಾನು 4 ಭಾಗ ಮಾಡಿರಿ. 25 ಕುರಿ ಬರ್ತವೆ. 100 ಕುರಿಯಾಗಿ ನೋಡಿ ಅನುಸರಿಸ್ಕೊಂಡು ತಾಮಂಗಿದ್ದಲ್ಲಿ ತಾಳ್ರಪ್ಪ ಅಷ್ಟೇ. ಅಲ್ಲ ಕಣಪ್ಪ, ನೀನು 25 ಕುರಿ 25 ಮಾರ್ಕೊಂಡ್ರಿ ಇನ್ನೆಷ್ಟು ಬರ್ತಾವಪ್ಪ? ಹೋಗು 25 ಅಂದ್ರೆ ಏನು ಮಾಡೋಕ್ಕೂ ಆಗಲ್ಲ. 100 ಕುರಿನೂ ನನಗೆ ಕೊಟ್ಟರೆ ಅತ್ಲಾಗೆ ಹೆಂಗೆ ಮಾಡ್ಕೋಬೋದು. ಇಲ್ಲ ಕಣಪ್ಪ, ಅವ್ರದ್ದು ಹೇಳ್ತೀನಿ. ಹೆಣ್ಮಕ್ಳದ್ದು ಇರೋ ಪರಿಸ್ಥಿತಿ ಹೇಳ್ಬೇಕು. ಅವರು ಪಾಠ ಬಿದ್ದವ್ರೆ. ಹಂಗ ನಾನು ರೀತಿಯ ಮದುವೆ ಮಾಡಿಲ್ಲ, ಗೊಂಬೆಲ ಪಾಠ ಬಿದ್ದೈತೆ. ಇವತ್ತು ನಾವು ಗೊಂಬೆಲೊಂದು ಅಂತ ಮದುವೆ ಮಾಡಲಿಲ್ಲ. ನಾವು ಎಲ್ಲ ಕುರಿಯಟೆಗೆ ಕರ್ಕೊಂಡೋಗಿ ಕುರಿಯಟೆಗೆ ಮದುವೆ ಮಾಡಿ ಹಂಗೆ ನಾವೇನೇನು ಮದುವೆ ಮಾಡಿಲ್ಲ ಕಣಪ್ಪ. ಸರಿ ಕಣಪ್ಪ, ಆಯ್ತು ಹಂಗಲ್ಲಪ್ಪ. ನೋಡಪ್ಪ, ಹಂಗೆ ಮಾರ್ಕೊಂಬಂಗಿದ್ರೆ ಹಂಗೆ ಮಾಡ್ಕೇಳ್ರಿ. ಅಲ್ಲ ನಿಮ್ಮ ಅಪ್ಪಗೂ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಯಾಕೆ ಹಿಂಗೆ ಮಾಡ್ತೈತೆ? ಅಯ್ಯೋ ದೇವ್ರೆ. ಅಲ್ಲ ಹೆಣ್ಮಕ್ಳಿಗೆ ಯಾರಾದರೂ ಭಾಗ ಕೊಡ್ತಾರ? ಏನು ಹೊಲ ಆದರೆ ಬೇಡಪ್ಪ ಎಲ್ಲಾದರೂ ಒಂದು ಮೂಲೆ ಕೊಡ್ತೀವಂಬಕ್ಕೆ. ನಾವು ಸಂಪಳಿಸಿರೋ ಕುರಿಯಾಗೆ ನಿಮ್ಮ ಅಪ್ಪ ನೋಡ್ಕೊಂಡಿರೋದ್ರಕ್ಕೆ ಕೊಡಬೇಕಾ? ಅವಳು ಇಲ್ಲಿದ್ದಾಳೆ, ನಮ್ಮನೆ ಮುದ್ದೆ ಉಂಡಿದ್ದಾಳೆ, ಇಲ್ಲಿ ಕೆಲಸ ಮಾಡಿದ್ದಾಳೆ, ಕುರಿ ಕಾದಿದ್ದಾಳೆ, ಅಷ್ಟೇ ತಾನೇ. ಮಾಡಲೇಬೇಕು. ಮನೆ ತವ್ರ ಮನೇಲಿ ಇದ್ದಾಗ ಹೆಣ್ಮಕ್ಳು ಮಾಡಲೇಬೇಕು. ಮದುವೆ ಆಗೋದ್ಮೇಲೆ ಅವ್ರವ್ರದ್ದು ಅಷ್ಟೇ. ಇಲ್ಲಿ ಉಂಡವಳೆ ಸಾಕಿ ಬೆಳೆಸಿಲ್ವಾ ಅವಳನ್ನ? ಅಲ್ಲ ಇವ್ರೇನಿವರು ಹಿಂಗೆ ನಿಮ್ಮ ಅಪ್ಪರಿಗೆ ಹೆಂಗೆ ತಿಳಿತೈತಪ್ಪ? ಹೇಳಿದಮ್ಮ ನೋಡಮ್ಮ, ನಮ್ಮಪ್ಪ ಹಿಂಗೆ ಬುತ್ತಿ ಹೇಳಿದ್ರಿ ನಾನು ಏನು ಮಾಡೋಣಮ್ಮ? ಯಾರಿಗಂತ ಹೇಳೋಕ್ಕಾಗುತ್ತೆ? ನಾನು ಇವಾಗ ಕೇಳೋಣ ಅಂತಂದ್ರೆ ಅಮ್ಮಪ್ಪಯ್ಯ ಅವ್ರನ್ನೂ ಕೇಳಿ ತಾಕ ಅವ್ರಿಗೂ ಕೊಡಬೇಕು ಅಂತೈತೆ. ರೀ ತಗೊಂಡು ಮದುವೆ ಮಾಡಿಲ್ಲ ಅವಳಿಗೆ ಅಂತಳು, ಇವಳಿಗೆ ಕೊಟ್ರಿ ಅಂತ. ಏನು ಮಾಡೋದು ಏನೋ. 25 ಕುರಿ ಮರಿ ಇನ್ನೆಷ್ಟು ಬಂದತ್ತು?
ಅಮ್ಮ ಅಮ್ಮ ಅಂದ್ರೆ ಸುಮ್ಮನೆ ಅತ್ಲಾಗೆ ಈ ಏನೇನೋ ಇದು ಸಮಸ್ಯೆಗಳು ಮಾಡ್ತಾರೆ ಅತ್ಲಾಗೆ ನಮ್ಮ ಪಾಡಿಗೆ ನಾವು ಎಲ್ಲ ಮಾಡ್ಕೊಂಡತ್ತ ಆರಾಮಾಗಿ ಒಂದು ಜಾಮ್ ಜೂಮ್ ಅಮ್ಮಂಗೆ ಒಂದು ಸ್ಟ್ಯಾಂಡರ್ಡ್ ಒಂದು ಮನೆ ಕಟ್ಕೊಂಡು ಏನೇನೋ ಒಂದು ನಾವು ಬಿಸ್ನೆಸ್ ಮಾಡೋಣ ಅಂತಂದರೆ ಯಾವುದಾದ್ರೂ ಒಂದು ಅಡ್ಡಿ ಮಾಡ್ತಾರೆ, ಯಾವುದಾದ್ರೂ ಒಂದು ಅಡ್ಡಿ ಮಾಡ್ತಾರೆ. ಅಲ್ಲ ಹೆಣ್ಮಕ್ಳಿಗೆ ಕೊಡೋ ಅಂಥದ್ದೇನಿಲ್ಲ ಕಣ್ರಿ. ಇವಾಗ ಬೇರೆ ಆಸ್ತಿ ಇಲ್ಲಾಂದ್ರೆ ಬಿಡಪ್ಪ ಅನ್ಬೋದು. ಕುರಿಗೂ ಹೆಣ್ಮಕ್ಳಿಗೆ ಕೊಡ್ಬೇಕಂತಂದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಕುರಿ ಇದ್ರಾಗೂ ಕುರಿ ಮಾಡಿರೋದ್ರಾಗೂ ಹೆಣ್ಮಕ್ಳಿಗೆ ಕೊಡಬೇಕು ಅಂತಂದೆ. ಇವಾಗ ಕುರಿ ನಿಮ್ಮಪ್ಪ ಸಂಪಾದಿಸಿರೋ ಕುರಿ ಅವು, ನಿಮ್ಮಪ್ಪ ಸಂಪಾದಿಸಿರೋ ಕುರಿ ಅವ್ರಿಗೆಲ್ಲ ಯಾಕೆ ಕೊಡಬೇಕು? ತಾತನ ಆಸ್ತಿ ಆಗಿದ್ರೆ ಕೊಡ್ಬೋದಾಗಿತ್ತು. ಅಲ್ಲ ನಮ್ಮಪ್ಪಗೆ ಬುದ್ಧಿ ಇಲ್ವಲ್ಲ, ನಮ್ಮಪ್ಪಗೆ ಬುದ್ಧಿ ಇದ್ದರೆ ಹಿಂಗೆ ಹೇಳ್ತಿರ್ಲಿಲ್ಲ, ಹೆಣ್ಮಕ್ಳಿಗೂ ಕೊಡ್ಬೇಕು ಕುರಿನ ಅಂತ ಹೇಳಿ ಹೇಳ್ತಿರ್ಲಿಲ್ಲ ನಮ್ಮಪ್ಪಯ್ಯ. ಹೇಳ್ರಿ, ನಿಜವಾಗ್ಲೂ ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ. ನಿಮ್ಮ ಅಪ್ಪನಿಗೆ ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಅಲ್ಲ ಅವಳಂತೂ ಅದಕ್ಕೆ ಇಲ್ಲೇ ಸೇರ್ಕೊಂಡವಳಿ. ಹೇಳು, ಇದೇನೋ ಒಂಥರ ಸಮಸ್ಯೆ ಅಪ್ಪ. ನಾವೇನೋ ಮಾಡೋಣ ಅಂತಂದ್ರೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಬರ್ತಾವತ್ಲಾಗೆ ತಲೆನೋವು. ನೀವು ಕೇಳಲ್ಲ ಸರಿಯಾಗಿ. ಇಲ್ಲ ಕಣಪ್ಪ, ಕೊಡೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಕುರಿ ಎಲ್ಲ ಕೊಡೋಕ್ಕಾಗಲ್ಲ. ಬೇಕಾದ್ರೆ ತಾತನ ಸೊತ್ತಾಗ ಏನಾದರೂ ತಾತನ ಸೊತ್ತಿದ್ರೆ ಬೇಕಾದ್ರೆ ಅದ್ರ ಕೊಡು ಅಂತ ಹೇಳಿ ಹೇಳು. ಅಷ್ಟೇ. ನಾವು ಕುರಿ ಎಲ್ಲ ಕೊಡೋಕ್ಕಾಗಲ್ಲ ಕಣಪ್ಪ, ನೀನು ಸಂಪಾದಿಸಿ ಅವು ನನಗೆ ಸೇರಬೇಕು. ಈ ಮನೆ ಗಂಡು ಮಗ ನಾನು, ನನಗೂ ಮದುವೆ ಆಗೈತೆ, ನನಗೂ ಮಕ್ಕಳಾಗ್ತವೆ. ನಾಳೆ ಹೊತ್ತು ನಂಗೆ ನನ್ನ ಮಕ್ಳಿಗೆ ಏನಿರುತ್ತೆ ಹೇಳು? ನಿಮ್ಮ ಮಂತನದ ಹೆಸ್ರು ಹೇಳೋದು ನನ್ನ ಮಕ್ಕಳು ಕಣಪ್ಪ. ಅವ್ರ ಮಕ್ಕಳು ಅವ್ರು ಬೇರೆ ಮಂತನದ ಹೆಸ್ರು ಹೇಳ್ತಾರೆ. ಅವ್ರ ಊರಾಗ ಅವ್ರಿಗಾಗುತ್ತೆ ಅಂತ ಒಂದು ಸ್ವಲ್ಪ ತಿಳಿ ಹೇಳು ನಿಮ್ಮ ಅಪ್ಪನಿಗೆ. ಅಲ್ಲ ಇವಾಗ ನಿಮ್ಮ ಅಪ್ಪನಿಗೆ ಹೆಂಗೆ ತಿಳಿತೈತೆ? ಸ್ವಲ್ಪ ಯೋಚನೆ ಮಾಡಿದಾರಾಗಿದ್ರೆ ಗಂಡು ಮಕ್ಕಳಿಗೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮದೇ ವಂಶರ ಉದ್ಧಾರ ಆಗೋದು ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡು ಯೋಚನೆ ಮಾಡೋದು. ಅದೆಲ್ಲ ಯೋಚನೆ ಮಾಡೋಂಥ ಶಕ್ತಿ ಇಲ್ವಾ? ಯೋಚನೆ ಮಾಡೋಂಥ ಬುದ್ಧಿ ಇಲ್ವಾ ನಿಮ್ಮ ಅಪ್ಪನಿಗೆ? ಅಯ್ಯೋ ದೇವ್ರೇ, ಅಯ್ಯೋ. ಇವಾಗ ನಮಗೆ ಏನಾದರೂ ಮಕ್ಕಳಾದರೆ ಯಾರು ಮಕ್ಕಳು ಅಂತ ಹೇಳ್ತಾರೆ? ಗೋವಿಂದಪ್ಪನ ಮೊಮ್ಮಕ್ಕಳು ಅಂತ ಹೇಳ್ತಾರೆ. ಏನು ಮಾಡೋಣಮ್ಮ ನಾನು? ನಮ್ಮ ಅಪ್ಪನೇ ಹಿಂಗೆ ಹೇಳ್ಬೇಕಾದ್ರೆ ನಾನು ಏನು ಮಾಡೋಣ? ನಮ್ಮ ಅಪ್ಪನೇ ಕೊಡಬೇಕು ಹೆಣ್ಮಕ್ಳಿಗೆ ಅಂತ ಹೇಳ್ಬೇಕಾದ್ರೆ ನಾನು ಹೇಳೋದಕ್ಕಾಗಲ್ಲ. ಏನು ಮಾಡೋದು? ಅಲ್ಲ ಅವಳು ಇಲ್ಲಿ ಸೇರ್ಕೊಂಡು ಎಷ್ಟೊಂದು ಮಾಡ್ಕೊಂಡಿದ್ದಾಳೆ ಅವಳು. ನಿಮ್ಮ ಅಕ್ಕ ಇಲ್ಲೇ ಸೇರ್ಕೊಬಿಟ್ಟು ಹೊಲನೂ 10 ಎಕರೆ ಜಮೀನು ಬರ್ಸ್ಕೊಂಡವಳೆ, ಕುರಿಗೂ ಕಣ್ಣು ಹಾಕವಳೆ. ನಿಮ್ಗೇನೇನು ಮದುವೆ ಆಗೋದಿಲ್ಲ, ಇವನಿಗೆ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿದ್ದಾಳೆ. ಫಸ್ಟ್ ಅವಳು ಇಲ್ಲಿಂದ ಓಡಿಸ್ಬೇಕು. ಅಲ್ಲ ಅವಳೆ ಅಂತವಳು ಅವಳು ಎಲ್ಲ ಮಾಡಿಕೊಂಡು. ಅಲ್ಲ ನಿಮ್ಮ ಕುರಿ ಎಲ್ಲ ಹೋಗಿದ್ದಕ್ಕೆ ಅವಾಗ ನಿಮ್ಮಮ್ಮರು ದುಡ್ಡು ಕೊಟ್ಟಿರೋದಕ್ಕೆ ಅವಳ ಹೆಸರಿಗೆ ಹೊಲ ಮಾಡಿಸೈತಲ್ಲ. ನಿಮ್ಮಪ್ಪನ ಹೆಸ್ರು ಬರುತ್ತಂತದ್ರಿ. ಅದಕ್ಕೇ ನಾವು ಕೊಡೋಕ್ಕಾಗಲ್ಲಮ್ಮ, ನಮಗೆ ಮಾಡಿಸು ನೀನು. ಅದು ನಮ್ಮ ಅಪ್ಪರ ಕಾದಿರೋದು, ನಮ್ಮ ಅಪ್ಪರ ಮನೆಗಿದ್ದಾಗ ನೀನು ಅದೆಲ್ಲ ಮಾಡ್ಕೊಂಡಿರೋದು, ನಿನ್ನ ಮದುವೆ ಆದಮೇಲೆ ಅಲ್ಲ ಅಂತ ಅನ್ನು. ಅದು ಹೆಂಗೆ ಮಾಡಿಸ್ಕೊಬಿಟ್ಲು ಅವಳು 10 ಎಕರೆ ಜಮೀನು? ಅಲ್ಲ ನನಗಿದೆಲ್ಲ ಗೊತ್ತಿರಲಿಲ್ಲ ನೋಡು. ಎಲ್ಲ ಸಮಸ್ಯೆ ಹಿಂಗೆಲ್ಲ ಐತೆ ಅನ್ನೋದೇ ಅದ್ರಾಗಿದೆ. ನಾನು ಮುಂಚೆಗೆ ಬರೋಣ ಬಾರಪ್ಪ ಊರಿಗೆ ಅಂತ ಹೇಳ್ತಿದ್ದೆ. ಅಲ್ಲ ಇವತ್ತು ಜಮೀನು, ಅಷ್ಟೊಂದು ಜಮೀನು 10 ಎಕರೆ ಜಮೀನು ಮಾರ್ಬಿಟ್ರೆ ಎಷ್ಟೊಂದು ಕೋಟಿಗಟ್ಟಲೆ ದುಡ್ಡು ಆಗುತ್ತೆ. ಅಂಥದ್ರಾಗೆ ಅವಳಿಗೆ ಯಾಕೆ ನಾವು ಬಿಡಬೇಕು? ಅಲ್ಲ ಬಿಡಬೇಡ್ದು ಕಣ್ರಿ. ಬೆಂಗಳೂರಲ್ಲಿ ಹೋಗಿ ಬಂದು ಅಪಾರ್ಟ್ಮೆಂಟ್ ಕಟ್ಬಿಟ್ರೆ ಎಷ್ಟು ದುಡ್ಡು ಮಾಡ್ಬೋದು ಗೊತ್ತಾ? ಅಪಾರ್ಟ್ಮೆಂಟ್ಗಳು ಮಾಡಿದ್ರೆ ಮತ್ತು ಬಾಡಿಗೆ ಮನೆಗಳು ಎಲ್ಲ ಸೈಟ್ ತೊಗೊಂಡು ಮನೆ ಕಟ್ಟಿದ್ರೆ ಎಷ್ಟು ಮನೆ ಬಾಡಿಗೆ ಸಿಗುತ್ತೆ ಗೊತ್ತಾ? ಸರಿ ಆಯ್ತು, ಹೇಳ್ಬಿಡು, ಮಾತಾಡೋಣ. ಅವ್ರಿಗೂ ಹೇಳ್ತೀನಿ, ನೀವು ಈಗ ನಾನು ಇರೋನೊಬ್ಬಮ್ಮ, ನೀವೆಲ್ಲ ಭಾಗ ಕೇಳಬೇಡ್ರಿ ಕುರಿಯಾಗೆಲ್ಲರ ಅಂತ ಹೇಳೋದು. ಅದ್ರಾಗೆಲ್ಲ ಏನು ಭಾಗ ಕೇಳೋಕೆ ಹೋಗ್ಬಿಡ್ರಿ. ತಾತನ ಸತ್ತು ಏನೈತೆ ಅದ್ರಾಗ ಭಾಗ ಕೇಳ್ರಿ. ಇವಾಗ ನಮ್ಮ ಅಪ್ಪ ಸಂಪಾದಿಸಿರೋದು ಅಲ್ಲ ಮತ್ತು ಕುರಿ ಅದನ್ನೆಲ್ಲ ನಮ್ಮ ಅಪ್ಪನಿಗೆ ಹೆಸರಿಗೆ ಏನು ಬರುತ್ತೋ ಅದನ್ನೆಲ್ಲ ನನಗೆ ಕೊಡ್ರಪ್ಪ, ನಾನಿರೋನೊಬ್ಬ ಅಂತ ಹೇಳಿರಿ. ತಕ್ಕನು ಕರೆಸಿ ಇಬ್ಬರ ಹತ್ರನೂ ಮಾತಾಡೋಣ, ಸುಮ್ಕಿರು. ಇಬ್ಬರ ಹತ್ರ ಮಾತಾಡಿ ಒಳ್ಳೆ ಮಾತಿಂದ ಬಗೆಹರಿಸ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋದು ನೋಡೋಣ, ಸುಮ್ಮನಿರು. ಸರಿ ಆಯಿತು. ಅಲ್ಲ ನಿಮ್ಮ ಅಪ್ಪನಿಗೆ ಹಿಂಗೆ ಅನ್ಬೇಕಾದ್ರೆ ಇವಾಗ ಅವ್ರು ಬೇರೆಯವ್ರ ಮನೆಗೆ ಹೋಗ್ತಾರೆ, ಹೆಣ್ಮಕ್ಳು ಕಂಡವ್ರ ಮನೆಗೆ ಹೋಗೋದವರು, ಅವರಿಗೆಲ್ಲ ಏನು ಮಾಡಿಕೊಡ್ಬೇಕು ಅಂತ. ನಿಮ್ಮ ಅಪ್ಪನಿಗೆ ನೋಡಿ, ನಮ್ಮ ಮಗನಿಗೆ ಮಕ್ಕಳಾದ್ರೆ ನನ್ನ ಮೊಮ್ಮಕ್ಕಳು ಅಂತ ಹೇಳ್ತಾರೆ, ನಮ್ಮ ವಂಶದ ಹೆಸ್ರು ಹೇಳ್ತಾರಲ್ಲ, ನಮ್ಮದು ವಂಶ ಬೆಳಿತೈತಲ್ಲ ಅನ್ನೋದು ಸ್ವಲ್ಪನೂ ಯೋಚನೆ ಮಾಡಲ್ವಲ್ಲ ನಿಮ್ಮಪ್ಪ? ಹೆಣ್ಮಕ್ಳಿಗೆ ಕೊಡ್ಬೇಕಂದ್ರೆ ಹೆಣ್ಮಕ್ಳು ಕೊಟ್ಟರೆ ಎಲ್ಲಿಗೆ ಹೋಗ್ತಾರೆ? ಅವರು ಬೇರೆಯವ್ರ ಮನೆಗೆ ಹೋಗ್ತಾರೆ. ನಮ್ಮಪ್ಪನೇ ಹೆಣ್ಮಕ್ಳಿಗೆ ಭಾಗ ಕೊಡಬೇಕು ಅಂತ ಹೇಳ್ತೈತೆ. ನಾನು ಕುರಿ ಎಲ್ಲ ಮಾರ್ತೀನಿ ಕಣಪ್ಪ ಬಿಸ್ನೆಸ್ ಮಾಡೋಕ್ಕೆ ಅಂತ ಕೇಳಿದ್ರೆ ಹೆಂಗೆ ಹೇಳುತ್ತೆ ನೋಡ್ರಿ. 4 ಭಾಗ ಮಾಡು ಅಂತ ಹೇಳುತ್ತೆ. 100 ಕುರಿ ಇದಾವೆ, 25 ಕುರಿ ತಗೊಳ್ರಿ ಅಂತ ಹೇಳ್ತಾ ಐತೆ. ಏನು ಮಾಡೋದು? ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.